ನಿಮ್ಮೂರಲ್ಲಿ ರಿಪಬ್ಲಿಕ್ ಕನ್ನಡಗೆ ಸ್ವಾಗತ. ನಾನು ಮಾನಸ. ರೇಣುಕಾ ಸ್ವಾಮಿ ಕೊಲೆ ಆರೋಪಿಗಳಿಗೆ ಸದ್ಯ ಬೇಲ್ ಸಿಕ್ಕಿದೆ, ಜಾಮೀನು ಸಿಕ್ಕಿದೆ. ಜಾಮೀನನ್ನ ಪಡೆದುಕೊಂಡಂತಹ ಜಗ್ಗೂದಾದ ಕೂಡ ಫುಲ್ ಖುಷ್ ಆಗಿದ್ದಾರೆ. ಆದ್ರೆ ಈ ಜಾಮೀನನ್ನ ಪಡೆದುಕೊಳ್ಳೋದಕ್ಕೋಸ್ಕರ ಏನಾದ್ರೂ ದರ್ಶನ್ ನಾಟಕ ಆಡಿದ್ರಾ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ. ಹಾಗಾದ್ರೆ ಯಾವ ರೀತಿಯಾಗಿ ನಾಟಕ ಆಡಿರಬಹುದು, ಅದ್ರ ಬಗ್ಗೆ ಡೀಟೇಲ್ಸ್ ಈ ಪ್ಯಾಕೇಜ್ ಅಲ್ಲಿ. ಕೋಟ್ಯಾಂತರ ಅಭಿಮಾನಿಗಳ ಪ್ರಾರ್ಥನೆ ಫಲಿಸಿದೆ. ಪತ್ನಿ ವಿಜಯಲಕ್ಷ್ಮಿ ಮಾಡಿದ ಪೂಜೆ ಕೈ ಹಿಡಿದಿದೆ. ಡಿವಾಸ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ಗೆ ಕೊನೆಗೂ ರೆಗ್ಯುಲರ್ ಬೇಲ್ ಸಿಕ್ಕಿದೆ. ರೇಣುಕಸ್ವಾಮಿ ಕೊಲೆ ಕೇಸ್ನಲ್ಲಿ ಡಿ ಗ್ಯಾಂಗ್ನ 12 ಜನರಿಗೆ ಜಾಮೀನು ಸಿಕ್ಕಿದೆ. ಜಾಮೀನಿಗಾಗಿ ಸರ್ಜರಿ ಸ್ಟೋರಿ ಕಟ್ಟಿದ್ರ ದಾಸ. ಬೇಲ್ಗಾಗಿ ಡಿ ಗ್ಯಾಂಗ್ ಆರೋಪಿಗಳು ಸರ್ಜರಿಯ ಕಥೆ ಕಟ್ಟಿದ್ರ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಜಾಮೀನಿಗಾಗಿ ದರ್ಶನ್ ಸರ್ಜರಿ ಅನ್ನುವಂತಹ ವಿಚಾರವನ್ನ ಹೇಳಿ ಕೋರ್ಟ್ಗೆ ಮೋಸ ಮಾಡಿದ್ರ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ನಾಟಕ ದರ್ಶನ. ಕೊಲೆ ಕೇಸ್ನಲ್ಲಿ ದರ್ಶನ್ ಜೈಲು ಪಾಲಾಗ್ತಾ ಇದ್ದಂತೆ ಬೆನ್ನು ನೋವಿನಿಂದ ಬಳಲೋಕೆ ಶುರು ಮಾಡಿದ್ರು. ಅದರಲ್ಲೂ ಬಳ್ಳಾರಿ ಜೈಲ್ಗೆ ಶಿಫ್ಟ್ ಆದ ಬಳಿಕವಂತೂ ದರ್ಶನ್ಗೆ ಬೆನ್ನು ನೋವು ಬಿಟ್ಟು ಬಿಡದೆ ಕಾಡೋಕೆ ಶುರು ಮಾಡಿತ್ತು. ಇದೇ ಕಾರಣ ನೀಡಿ ದರ್ಶನ್ 6 ವಾರಗಳ ಮಧ್ಯಂತರ ಜಾಮೀನು ಪಡೆದ್ರು. ಆಪರೇಷನ್ಗಾಗಿ ಬೆಂಗಳೂರಿನ ಬಿಜಿಎಸ್ ಆಸ್ಪತ್ರೆಗೆ ದಾಖಲಾದ್ರು. ಆದ್ರೆ ಚಾಲೆಂಜಿಂಗ್ ಸ್ಟಾರ್ಗೆ ಮಧ್ಯಂತರ ಜಾಮೀನಿನ ಅವಧಿ ಮುಗಿದ್ರು ಆಪರೇಷನ್ ಮಾತ್ರ ಆಗ್ಲಿಲ್ಲ. ಈ ಬೆನ್ನಲ್ಲೇ ದರ್ಶನ್ಗೆ ರೆಗ್ಯುಲರ್ ಬೇಲ್ ಸಿಕ್ಕಿದ್ದು ಡಿ-ಬಾಸ್ ಡಿಸ್ಚಾರ್ಜ್ ಆಗ್ತಿದ್ದಾರೆ ಅನ್ನೋ ಮಾತು ಕೇಳಿ ಬಂದಿದೆ. ದರ್ಶನ್ಗೆ ಸರ್ಜರಿ ಬೇಕಿಲ್ವಾ, ಥೆರಪಿ ಸಾಕ? ಕೊಲೆ ಆರೋಪಿ ದರ್ಶನ್ ರೆಗ್ಯುಲರ್ ಜಾಮೀನು ಸಿಗೋವರೆಗೂ ಆಪರೇಷನ್ ಆಗುತ್ತೆ ಅನ್ನೋ ಮಾತಿತ್ತು. ಇದೀಗ ರೆಗ್ಯುಲರ್ ಬೇಲ್ ಸಿಗುತ್ತಲೇ ಆಪರೇಷನ್ ಬೇಕಿಲ್ಲ, ಫಿಸಿಯೋಥೆರಪಿ ಸಾಕು ಎನ್ನಲಾಗ್ತಾ ಇದೆ. ಮಾತ್ರೆಯಿಂದಲೇ ಗುಣವಾಗ್ತಾರೆ ಅಂತ ದರ್ಶನ್ ಆಪ್ತ ವಲಯದಿಂದ ಮಾಹಿತಿ ಬರ್ತಾ ಇದೆ. ಈ ಮಧ್ಯೆ ಸೋಮವಾರ ಆಸ್ಪತ್ರೆಯಿಂದ ರಿಲೀಸ್ ಆಗ್ತಾರೆ ಎನ್ನಲಾಗ್ತಾ ಇದೆ. ಇವನ್ನೆಲ್ಲ ನೋಡ್ತಾ ಇದ್ರೆ ಕೇವಲ ಜಾಮೀನಿಗಾಗಿ ದರ್ಶನ್ ಈ ರೀತಿಯ ನಾಟಕವಾಡಿದ್ರ ಅನ್ನುವಂತಹ ಪ್ರಶ್ನೆ ಈಗ ಕಾಡ್ತಾ ಇದೆ. ಇದರ ಜೊತೆಗೆ ಜೈಲು ವಾಸದಿಂದ ಮುಕ್ತಿಯನ್ನ ಪಡೆಯೋದಕ್ಕೆ ಈ ರೀತಿಯ ಕತೆ ಕಟ್ಟಿದ್ರ ದರ್ಶನ್ ಅನ್ನುವಂತಹ ಅನುಮಾನ ಕಾಡ್ತಾ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನಿಮ್ಮೂರಲ್ಲಿ ರಿಪಬ್ಲಿಕ್ ಕನ್ನಡಗೆ ಸ್ವಾಗತ. ನಾನು ಮಾನಸ. ರೇಣುಕಾ ಸ್ವಾಮಿ ಕೊಲೆ ಆರೋಪಿಗಳಿಗೆ ಸದ್ಯ ಬೇಲ್ ಸಿಕ್ಕಿದೆ, ಜಾಮೀನು ಸಿಕ್ಕಿದೆ. ಜಾಮೀನನ್ನ ಪಡೆದುಕೊಂಡಂತಹ ಜಗ್ಗೂದಾದ ಕೂಡ ಫುಲ್ ಖುಷ್ ಆಗಿದ್ದಾರೆ. ಆದ್ರೆ ಈ ಜಾಮೀನನ್ನ ಪಡೆದುಕೊಳ್ಳೋದಕ್ಕೋಸ್ಕರ ಏನಾದ್ರೂ ದರ್ಶನ್ ನಾಟಕ ಆಡಿದ್ರಾ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ. ಹಾಗಾದ್ರೆ ಯಾವ ರೀತಿಯಾಗಿ ನಾಟಕ ಆಡಿರಬಹುದು, ಅದ್ರ ಬಗ್ಗೆ ಡೀಟೇಲ್ಸ್ ಈ ಪ್ಯಾಕೇಜ್ ಅಲ್ಲಿ. ಕೋಟ್ಯಾಂತರ ಅಭಿಮಾನಿಗಳ ಪ್ರಾರ್ಥನೆ ಫಲಿಸಿದೆ. ಪತ್ನಿ ವಿಜಯಲಕ್ಷ್ಮಿ ಮಾಡಿದ ಪೂಜೆ ಕೈ ಹಿಡಿದಿದೆ. ಡಿವಾಸ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ಗೆ ಕೊನೆಗೂ ರೆಗ್ಯುಲರ್ ಬೇಲ್ ಸಿಕ್ಕಿದೆ. ರೇಣುಕಸ್ವಾಮಿ ಕೊಲೆ ಕೇಸ್ನಲ್ಲಿ ಡಿ ಗ್ಯಾಂಗ್ನ 12 ಜನರಿಗೆ ಜಾಮೀನು ಸಿಕ್ಕಿದೆ. ಜಾಮೀನಿಗಾಗಿ ಸರ್ಜರಿ ಸ್ಟೋರಿ ಕಟ್ಟಿದ್ರ ದಾಸ. ಬೇಲ್ಗಾಗಿ ಡಿ ಗ್ಯಾಂಗ್ ಆರೋಪಿಗಳು ಸರ್ಜರಿಯ ಕಥೆ ಕಟ್ಟಿದ್ರ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಜಾಮೀನಿಗಾಗಿ ದರ್ಶನ್ ಸರ್ಜರಿ ಅನ್ನುವಂತಹ ವಿಚಾರವನ್ನ ಹೇಳಿ ಕೋರ್ಟ್ಗೆ ಮೋಸ ಮಾಡಿದ್ರ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ನಾಟಕ ದರ್ಶನ. ಕೊಲೆ ಕೇಸ್ನಲ್ಲಿ ದರ್ಶನ್ ಜೈಲು ಪಾಲಾಗ್ತಾ ಇದ್ದಂತೆ ಬೆನ್ನು ನೋವಿನಿಂದ ಬಳಲೋಕೆ ಶುರು ಮಾಡಿದ್ರು. ಅದರಲ್ಲೂ ಬಳ್ಳಾರಿ ಜೈಲ್ಗೆ ಶಿಫ್ಟ್ ಆದ ಬಳಿಕವಂತೂ ದರ್ಶನ್ಗೆ ಬೆನ್ನು ನೋವು ಬಿಟ್ಟು ಬಿಡದೆ ಕಾಡೋಕೆ ಶುರು ಮಾಡಿತ್ತು. ಇದೇ ಕಾರಣ ನೀಡಿ ದರ್ಶನ್ 6 ವಾರಗಳ ಮಧ್ಯಂತರ ಜಾಮೀನು ಪಡೆದ್ರು. ಆಪರೇಷನ್ಗಾಗಿ ಬೆಂಗಳೂರಿನ ಬಿಜಿಎಸ್ ಆಸ್ಪತ್ರೆಗೆ ದಾಖಲಾದ್ರು. ಆದ್ರೆ ಚಾಲೆಂಜಿಂಗ್ ಸ್ಟಾರ್ಗೆ ಮಧ್ಯಂತರ ಜಾಮೀನಿನ ಅವಧಿ ಮುಗಿದ್ರು ಆಪರೇಷನ್ ಮಾತ್ರ ಆಗ್ಲಿಲ್ಲ. ಈ ಬೆನ್ನಲ್ಲೇ ದರ್ಶನ್ಗೆ ರೆಗ್ಯುಲರ್ ಬೇಲ್ ಸಿಕ್ಕಿದ್ದು ಡಿ-ಬಾಸ್ ಡಿಸ್ಚಾರ್ಜ್ ಆಗ್ತಿದ್ದಾರೆ ಅನ್ನೋ ಮಾತು ಕೇಳಿ ಬಂದಿದೆ. ದರ್ಶನ್ಗೆ ಸರ್ಜರಿ ಬೇಕಿಲ್ವಾ, ಥೆರಪಿ ಸಾಕ? ಕೊಲೆ ಆರೋಪಿ ದರ್ಶನ್ ರೆಗ್ಯುಲರ್ ಜಾಮೀನು ಸಿಗೋವರೆಗೂ ಆಪರೇಷನ್ ಆಗುತ್ತೆ ಅನ್ನೋ ಮಾತಿತ್ತು. ಇದೀಗ ರೆಗ್ಯುಲರ್ ಬೇಲ್ ಸಿಗುತ್ತಲೇ ಆಪರೇಷನ್ ಬೇಕಿಲ್ಲ, ಫಿಸಿಯೋಥೆರಪಿ ಸಾಕು ಎನ್ನಲಾಗ್ತಾ ಇದೆ. ಮಾತ್ರೆಯಿಂದಲೇ ಗುಣವಾಗ್ತಾರೆ ಅಂತ ದರ್ಶನ್ ಆಪ್ತ ವಲಯದಿಂದ ಮಾಹಿತಿ ಬರ್ತಾ ಇದೆ. ಈ ಮಧ್ಯೆ ಸೋಮವಾರ ಆಸ್ಪತ್ರೆಯಿಂದ ರಿಲೀಸ್ ಆಗ್ತಾರೆ ಎನ್ನಲಾಗ್ತಾ ಇದೆ. ಇವನ್ನೆಲ್ಲ ನೋಡ್ತಾ ಇದ್ರೆ ಕೇವಲ ಜಾಮೀನಿಗಾಗಿ ದರ್ಶನ್ ಈ ರೀತಿಯ ನಾಟಕವಾಡಿದ್ರ ಅನ್ನುವಂತಹ ಪ್ರಶ್ನೆ ಈಗ ಕಾಡ್ತಾ ಇದೆ. ಇದರ ಜೊತೆಗೆ ಜೈಲು ವಾಸದಿಂದ ಮುಕ್ತಿಯನ್ನ ಪಡೆಯೋದಕ್ಕೆ ಈ ರೀತಿಯ ಕತೆ ಕಟ್ಟಿದ್ರ ದರ್ಶನ್ ಅನ್ನುವಂತಹ ಅನುಮಾನ ಕಾಡ್ತಾ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನಿಮ್ಮೂರಲ್ಲಿ ರಿಪಬ್ಲಿಕ್ ಕನ್ನಡಗೆ ಸ್ವಾಗತ. ನಾನು ಮಾನಸ. ರೇಣುಕಾ ಸ್ವಾಮಿ ಕೊಲೆ ಆರೋಪಿಗಳಿಗೆ ಸದ್ಯ ಬೇಲ್ ಸಿಕ್ಕಿದೆ, ಜಾಮೀನು ಸಿಕ್ಕಿದೆ. ಜಾಮೀನನ್ನ ಪಡೆದುಕೊಂಡಂತಹ ಜಗ್ಗೂದಾದ ಕೂಡ ಫುಲ್ ಖುಷ್ ಆಗಿದ್ದಾರೆ. ಆದ್ರೆ ಈ ಜಾಮೀನನ್ನ ಪಡೆದುಕೊಳ್ಳೋದಕ್ಕೋಸ್ಕರ ಏನಾದ್ರೂ ದರ್ಶನ್ ನಾಟಕ ಆಡಿದ್ರಾ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ. ಹಾಗಾದ್ರೆ ಯಾವ ರೀತಿಯಾಗಿ ನಾಟಕ ಆಡಿರಬಹುದು, ಅದ್ರ ಬಗ್ಗೆ ಡೀಟೇಲ್ಸ್ ಈ ಪ್ಯಾಕೇಜ್ ಅಲ್ಲಿ.
ಕೋಟ್ಯಾಂತರ ಅಭಿಮಾನಿಗಳ ಪ್ರಾರ್ಥನೆ ಫಲಿಸಿದೆ. ಪತ್ನಿ ವಿಜಯಲಕ್ಷ್ಮಿ ಮಾಡಿದ ಪೂಜೆ ಕೈ ಹಿಡಿದಿದೆ. ಡಿ-ಬಾಸ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ಗೆ ಕೊನೆಗೂ ರೆಗ್ಯುಲರ್ ಬೇಲ್ ಸಿಕ್ಕಿದೆ. ರೇಣುಕಸ್ವಾಮಿ ಕೊಲೆ ಕೇಸ್ನಲ್ಲಿ ಡಿ ಗ್ಯಾಂಗ್ನ 12 ಜನರಿಗೆ ಜಾಮೀನು ಸಿಕ್ಕಿದೆ. ಜಾಮೀನಿಗಾಗಿ ಸರ್ಜರಿ ಸ್ಟೋರಿ ಕಟ್ಟಿದ್ರ ದಾಸ. ಬೇಲ್ಗಾಗಿ ಡಿ ಗ್ಯಾಂಗ್ ಆರೋಪಿಗಳು ಸರ್ಜರಿಯ ಕಥೆ ಕಟ್ಟಿದ್ರ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಜಾಮೀನಿಗಾಗಿ ದರ್ಶನ್ ಸರ್ಜರಿ ಅನ್ನುವಂತಹ ವಿಚಾರವನ್ನ ಹೇಳಿ ಕೋರ್ಟ್ಗೆ ಮೋಸ ಮಾಡಿದ್ರ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ನಾಟಕ ದರ್ಶನ ಕೊಲೆ ಕೇಸ್ನಲ್ಲಿ ದರ್ಶನ್ ಜೈಲು ಪಾಲಾಗ್ತಾ ಇದ್ದಂತೆ ಬೆನ್ನು ನೋವಿನಿಂದ ಬಳಲೋಕೆ ಶುರು ಮಾಡಿದ್ರು. ಅದರಲ್ಲೂ ಬಳ್ಳಾರಿ ಜೈಲ್ಗೆ ಶಿಫ್ಟ್ ಆದ ಬಳಿಕವಂತೂ ದರ್ಶನ್ಗೆ ಬೆನ್ನು ನೋವು ಬಿಟ್ಟು ಬಿಡದೆ ಕಾಡೋಕೆ ಶುರು ಮಾಡಿತ್ತು. ಇದೇ ಕಾರಣ ನೀಡಿ ದರ್ಶನ್ 6 ವಾರಗಳ ಮಧ್ಯಂತರ ಜಾಮೀನು ಪಡೆದರು. ಆಪರೇಷನ್ಗಾಗಿ ಬೆಂಗಳೂರಿನ ಬಿಜಿಎಸ್ ಆಸ್ಪತ್ರೆಗೆ ದಾಖಲಾದ್ರು. ಆದರೆ ಚಾಲೆಂಜಿಂಗ್ ಸ್ಟಾರ್ಗೆ ಮಧ್ಯಂತರ ಜಾಮೀನಿನ ಅವಧಿ ಮುಗಿದ್ರು ಆಪರೇಷನ್ ಮಾತ್ರ ಆಗಲಿಲ್ಲ. ಈ ಬೆನ್ನಲ್ಲೇ ದರ್ಶನ್ಗೆ ರೆಗ್ಯುಲರ್ ಬೇಲ್ ಸಿಕ್ಕಿದ್ದು ಡಿ-ಬಾಸ್ ಡಿಸ್ಚಾರ್ಜ್ ಆಗ್ತಿದ್ದಾರೆ ಅನ್ನೋ ಮಾತು ಕೇಳಿ ಬಂದಿದೆ. ದರ್ಶನ್ಗೆ ಸರ್ಜರಿ ಬೇಕಿಲ್ವಾ, ಥೆರಪಿ ಸಾಕ? ಕೊಲೆ ಆರೋಪಿ ದರ್ಶನ್ ರೆಗ್ಯುಲರ್ ಜಾಮೀನು ಸಿಗೋವರೆಗೂ ಆಪರೇಷನ್ ಆಗುತ್ತೆ ಅನ್ನೋ ಮಾತಿತ್ತು. ಇದೀಗ ರೆಗ್ಯುಲರ್ ಬೇಲ್ ಸಿಗುತ್ತಲೇ ಆಪರೇಷನ್ ಬೇಕಿಲ್ಲ, ಫಿಸಿಯೋಥೆರಪಿ ಸಾಕು ಎನ್ನಲಾಗ್ತಾ ಇದೆ. ಮಾತ್ರೆಯಿಂದಲೇ ಗುಣವಾಗ್ತಾರೆ ಅಂತ ದರ್ಶನ್ ಆಪ್ತ ವಲಯದಿಂದ ಮಾಹಿತಿ ಬರ್ತಾ ಇದೆ. ಈ ಮಧ್ಯೆ ಸೋಮವಾರ ಆಸ್ಪತ್ರೆಯಿಂದ ರಿಲೀಸ್ ಆಗ್ತಾರೆ ಎನ್ನಲಾಗ್ತಾ ಇದೆ. ಇವನ್ನೆಲ್ಲ ನೋಡ್ತಾ ಇದ್ರೆ ಕೇವಲ ಜಾಮೀನಿಗಾಗಿ ದರ್ಶನ್ ಈ ರೀತಿಯ ನಾಟಕವಾಡಿದ್ರ ಅನ್ನುವಂತಹ ಪ್ರಶ್ನೆ ಈಗ ಕಾಡ್ತಾ ಇದೆ. ಇದರ ಜೊತೆಗೆ ಜೈಲು ವಾಸದಿಂದ ಮುಕ್ತಿಯನ್ನ ಪಡೆಯೋದಕ್ಕೆ ಈ ರೀತಿಯ ಕತೆ ಕಟ್ಟಿದ್ರ ದರ್ಶನ್ ಅನ್ನುವಂತಹ ಅನುಮಾನ ಕಾಡ್ತಾ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನಿಮ್ಮೂರಲ್ಲಿ ರಿಪಬ್ಲಿಕ್ ಕನ್ನಡಗೆ ಸ್ವಾಗತ. ನಾನು ಮಾನಸ. ರೇಣುಕಸ್ವಾಮಿ ಕೊಲೆ ಆರೋಪಿಗಳಿಗೆ ಸದ್ಯ ಬೇಲ್ ಸಿಕ್ಕಿದೆ, ಜಾಮೀನು ಸಿಕ್ಕಿದೆ. ಜಾಮೀನನ್ನ ಪಡೆದುಕೊಂಡಂತಹ ಜಗ್ಗು ದಾದಾ ಕೂಡ ಫುಲ್ ಖುಷ್ ಆಗಿದ್ದಾರೆ. ಆದ್ರೆ ಈ ಜಾಮೀನನ್ನ ಪಡೆದುಕೊಳ್ಳೋದಕ್ಕೋಸ್ಕರ ಏನಾದ್ರೂ ದರ್ಶನ್ ನಾಟಕ ಆಡಿದ್ರಾ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ. ಹಾಗಾದ್ರೆ ಯಾವ ರೀತಿಯಾಗಿ ನಾಟಕ ಆಡಿರಬಹುದು, ಅದ್ರ ಬಗ್ಗೆ ಡೀಟೇಲ್ಸ್ ಈ ಪ್ಯಾಕೇಜ್ ಅಲ್ಲಿ. ಕೋಟ್ಯಾಂತರ ಅಭಿಮಾನಿಗಳ ಪ್ರಾರ್ಥನೆ ಫಲಿಸಿದೆ. ಪತ್ನಿ ವಿಜಯಲಕ್ಷ್ಮಿ ಮಾಡಿದ ಪೂಜೆ ಕೈ ಹಿಡಿದಿದೆ. ಡಿ-ಬಾಸ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ಗೆ ಕೊನೆಗೂ ರೆಗ್ಯುಲರ್ ಬೇಲ್ ಸಿಕ್ಕಿದೆ. ರೇಣುಕಸ್ವಾಮಿ ಕೊಲೆ ಕೇಸ್ನಲ್ಲಿ ಡಿ ಗ್ಯಾಂಗ್ನ 12 ಜನರಿಗೆ ಜಾಮೀನು ಸಿಕ್ಕಿದೆ. ಜಾಮೀನಿಗಾಗಿ ಸರ್ಜರಿ ಸ್ಟೋರಿ ಕಟ್ಟಿದ್ರ ದಾಸ. ಬೇಲ್ಗಾಗಿ ಡಿ ಗ್ಯಾಂಗ್ ಆರೋಪಿಗಳು ಸರ್ಜರಿಯ ಕಥೆ ಕಟ್ಟಿದ್ರ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಜಾಮೀನಿಗಾಗಿ ದರ್ಶನ್ ಸರ್ಜರಿ ಅನ್ನುವಂತಹ ವಿಚಾರವನ್ನ ಹೇಳಿ ಕೋರ್ಟ್ಗೆ ಮೋಸ ಮಾಡಿದ್ರ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ನಾಟಕ ದರ್ಶನ ಕೊಲೆ ಕೇಸ್ನಲ್ಲಿ ದರ್ಶನ್ ಜೈಲು ಪಾಲಾಗ್ತಾ ಇದ್ದಂತೆ ಬೆನ್ನು ನೋವಿನಿಂದ ಬಳಲೋಕೆ ಶುರು ಮಾಡಿದ್ರು. ಅದರಲ್ಲೂ ಬಳ್ಳಾರಿ ಜೈಲ್ಗೆ ಶಿಫ್ಟ್ ಆದ ಬಳಿಕವಂತೂ ದರ್ಶನ್ಗೆ ಬೆನ್ನು ನೋವು ಬಿಟ್ಟು ಬಿಡದೆ ಕಾಡೋಕೆ ಶುರು ಮಾಡಿತ್ತು. ಇದೇ ಕಾರಣ ನೀಡಿ ದರ್ಶನ್ 6 ವಾರಗಳ ಮಧ್ಯಂತರ ಜಾಮೀನು ಪಡೆದರು. ಆಪರೇಷನ್ಗಾಗಿ ಬೆಂಗಳೂರಿನ ಬಿಜಿಎಸ್ ಆಸ್ಪತ್ರೆಗೆ ದಾಖಲಾದ್ರು. ಆದರೆ ಚಾಲೆಂಜಿಂಗ್ ಸ್ಟಾರ್ಗೆ ಮಧ್ಯಂತರ ಜಾಮೀನಿನ ಅವಧಿ ಮುಗಿದ್ರು ಆಪರೇಷನ್ ಮಾತ್ರ ಆಗಲಿಲ್ಲ. ಈ ಬೆನ್ನಲ್ಲೇ ದರ್ಶನ್ಗೆ ರೆಗ್ಯುಲರ್ ಬೇಲ್ ಸಿಕ್ಕಿದ್ದು ಡಿ-ಬಾಸ್ ಡಿಸ್ಚಾರ್ಜ್ ಆಗ್ತಿದ್ದಾರೆ ಅನ್ನೋ ಮಾತು ಕೇಳಿ ಬಂದಿದೆ. ದರ್ಶನ್ಗೆ ಸರ್ಜರಿ ಬೇಕಿಲ್ವಾ, ಥೆರಪಿ ಸಾಕ? ಕೊಲೆ ಆರೋಪಿ ದರ್ಶನ್ ರೆಗ್ಯುಲರ್ ಜಾಮೀನು ಸಿಗೋವರೆಗೂ ಆಪರೇಷನ್ ಆಗುತ್ತೆ ಅನ್ನೋ ಮಾತಿತ್ತು. ಇದೀಗ ರೆಗ್ಯುಲರ್ ಬೇಲ್ ಸಿಗುತ್ತಲೇ ಆಪರೇಷನ್ ಬೇಕಿಲ್ಲ, ಫಿಸಿಯೋಥೆರಪಿ ಸಾಕು ಎನ್ನಲಾಗ್ತಾ ಇದೆ. ಮಾತ್ರೆಯಿಂದಲೇ ಗುಣವಾಗ್ತಾರೆ ಅಂತ ದರ್ಶನ್ ಆಪ್ತ ವಲಯದಿಂದ ಮಾಹಿತಿ ಬರ್ತಾ ಇದೆ. ಈ ಮಧ್ಯೆ ಸೋಮವಾರ ಆಸ್ಪತ್ರೆಯಿಂದ ರಿಲೀಸ್ ಆಗ್ತಾರೆ ಎನ್ನಲಾಗ್ತಾ ಇದೆ. ಇವನ್ನೆಲ್ಲ ನೋಡ್ತಾ ಇದ್ರೆ ಕೇವಲ ಜಾಮೀನಿಗಾಗಿ ದರ್ಶನ್ ಈ ರೀತಿಯ ನಾಟಕವಾಡಿದ್ರ ಅನ್ನುವಂತಹ ಪ್ರಶ್ನೆ ಈಗ ಕಾಡ್ತಾ ಇದೆ. ಇದರ ಜೊತೆಗೆ ಜೈಲು ವಾಸದಿಂದ ಮುಕ್ತಿಯನ್ನ ಪಡೆಯೋದಕ್ಕೆ ಈ ರೀತಿಯ ಕತೆ ಕಟ್ಟಿದ್ರ ದರ್ಶನ್ ಅನ್ನುವಂತಹ ಅನುಮಾನ ಕಾಡ್ತಾ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.